ಆಡಳಿತ ಮಾಡಿದ್ರು, ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ. ಆ ಅಭಿಮಾನಿಗಳು ಆಕ್ರೋಶ ಇದೆ, ಸಾಕಷ್ಟು ಐದರವರೆಗೆ ನಾಯಕರು ಕೆಳಗಿಳಿಸ್ತಾರೆ ಅಂತ ಹೇಳಿ ಟಾಕ್ ಇದೆ. ಸಹಜವಾಗಿ ಅವರ ಅಭಿಮಾನಿಗಳಿಗೆ ಆಕ್ರೋಶ ಬರ್ತಕ್ಕಂಥದ್ದು ಸಹಜ. ಎಲ್ಲಕ್ಕಿಂತ ಮಿಗಿಲಾಗಿ 8 ವರ್ಷಗಳ ಕಾಲ ಅವರು ರಾಜ್ಯವನ್ನ ಆಳಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡು ಅವರನ್ನು ಗೌರವದಿಂದ ನಡೆಸ್ಕೊಳ್ಬೇಕಾಗಿತ್ತು. ನಿನ್ನೆ ಹೋದಾಗ ಅವರನ್ನು ಬಹಳ ಹಾರ್ಶ್ ಆಗಿ ರಾಜೀನಾಮೆ ಇವತ್ತೇ ಕೊಟ್ಟೋಗ್ಬೇಕು ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಅವರನ್ನು ತಾಕೀತು ಮಾಡಿದ್ರು ಅನ್ನೋ ಒಂದು ವಿಷಯ ಇದೆ. ಅದಕ್ಕೆ ಅವರು ಬಹಳ ಬೇಸರ ಆಗಿ ಬೇರೆ ಮಾತಾಡದೆ ಒಪ್ಕೊಂಡು ವಾಪಸ್ ಬಂದಿದ್ದೀನಿ ಅನ್ನೋ ಒಂದನ್ನ ಅವರ ಅನುಯಾಯಿಗಳ ಜೊತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅದು ಹಿರಿಯ ವಯಸ್ಸಿನ ಒಬ್ಬ ವ್ಯಕ್ತಿಯನ್ನ ಈ ರೀತಿ ಮಾಡಬಾರ್ದು. ಆಮೇಲೆ ಹೈಕಮಾಂಡ್ ಅಂತೀವಲ್ಲ ಕಾಂಗ್ರೆಸ್ದು, ಯಾರು? ರಾಹುಲ್ ಗಾಂಧಿ ಒಬ್ಬರೇನಾ ಹೈಕಮಾಂಡ್? ಅಂದ್ರೆ ಗಾಂಧಿ ಫ್ಯಾಮಿಲಿ ಹೈಕಮಾಂಡ್. ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರಲ್ವಾ? ಅವ್ರಿಗೇನು ಹೈಕಮಾಂಡ್ ಅನ್ನೋದು ಅವ್ರಿಗೇನು ಸಂಬಂಧ ಇಲ್ವಾ? ಈ ವಿಷಯವನ್ನ ಅವ್ರು ಮಾತಾಡ್ಬೇಕಾಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಮಿಗಿಲಾಗಿ ಅವರೇ ಬಂದು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಯಾಕಂದ್ರೆ ಆ ಎತ್ತರಕ್ಕೆ ಬೆಳೆಯತಕ್ಕಂಥವ್ರು ದಲಿತರು ಇನ್ಯಾರಿದ್ದಾರೆ? ಇನ್ಯಾರಾದ್ರೂ ಇದ್ದಾರ? ಈ ಸದ್ಯ AICC ಅಧ್ಯಕ್ಷರು 80 ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಂಚನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಈ ಸಾರಿ ಆದರೂ ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಇಷ್ಟೊಂದು ಮೆಜಾರಿಟಿ ಇರ್ತಕ್ಕಂಥ ಕಾಲದಲ್ಲೇ ನೀವು ಮಾಡ್ಲಿಕ್ಕಾಗಲ್ಲ ಅಂದ್ರೆ ನಿಮ್ ಪಕ್ಷವೇ ಬರಲ್ಲ. ಇನ್ನು ಮೇಲೆ ಕಾಂಗ್ರೆಸ್ ದೇಶದಲ್ಲೇ ಹೊರಟೋಗಿದೆ. ಕರ್ನಾಟಕದಲ್ಲಿ ಇನ್ನು ನೀವು ಯಾವತ್ತೂ ಅಧಿಕಾರಕ್ಕೆ ಬರಲ್ಲ. ಮತ್ತೆ ದಲಿತರನ್ನ ಯಾವತ್ತೂ ಅಧಿಕಾರ ಕೊಡ್ತೀರಿ? ಇದು ವಂಚನೆ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಬರಬೇಕಾಗಿತ್ತು. ಅದು ಆಗಿಲ್ಲ ಅಂದ್ರೆ ಪರಮೇಶ್ವರಕ್ಕೆ ಕೊಡ್ಬೇಕಾಗಿತ್ತು, ಇಲ್ಲಾಂದ್ರೆ KH ಮುನಿಯಪ್ಪ ಅವ್ರಿಗೆ ಕೊಡ್ಬೇಕಾಗಿತ್ತು. ದಲಿತ ಮುಖಂಡರುಗಳು ಸೀನಿಯರ್ಗಳು ಬೇಕಾದಷ್ಟು ಇದಾರಲ್ಲ. ಇಂಥದ್ದನ್ನೆಲ್ಲ ಬಿಟ್ಟು ನೀವು ಎಲ್ಲರೂ ನೀವೇ ಮೇಲ್ಜಾತಿಯವರೇ ಮುಖ್ಯಮಂತ್ರಿಗಳಾಗೋದಾದ್ರೆ ದಲಿತರ ಪಾಡಿ ಏನೋ ಅಂತ ಅವ್ರು ಚಿಂತೆ ಮಾಡ್ತಾರೋ ಇಲ್ವೋ? ಅಂದಮೇಲೆ ಕಾಂಗ್ರೆಸ್ ದಲಿತರಿಗೆ ದೋಖ ಮಾಡಿದ ಮೇಲೆ ಇನ್ನು ಕಾಂಗ್ರೆಸ್ನಲ್ಲಿ ದಲಿತರು ಯಾಕೆ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲೇ ಹೇಳಿರೋದು ಸತ್ಯ ಆಯ್ತಲ್ಲ. ಕಾಂಗ್ರೆಸ್ ಸುಡುವ ಮನೆ, ನಿಮಗೆ ಇಲ್ಲಿ ಭವಿಷ್ಯ ಇಲ್ಲ, ನೀವು ಬೇರೆ ಬೇರೆ ಪಕ್ಷಗಳಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಈಗಲೂ ನಾನು ಕರೆ ಕೊಡ್ತೇನೆ ದಲಿತ ಬಂಧುಗಳಿಗೆ. ಇನ್ನು ತಡ ಮಾಡಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಗೌರವ ಇದ್ರೆ, ನಿಮ್ಮ ಸ್ವಾಭಿಮಾನದ ಬದುಕನ್ನು ನೀವು ಬದುಕಬೇಕು ಅಂತಿದ್ರೆ ದಯವಿಟ್ಟು ಈಗ ಯೋಚನೆ ಮಾಡಿ. ಕಾಲ ಮಿಂಚು ಹೋಗಿಲ್ಲ. ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ. ನಾನು ಜವಾಬ್ದಾರಿ ತಗೊಳ್ತೇನೆ. ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮೋದಿಜಿಯವರ ನೇತೃತ್ವದಲ್ಲಿ ಮಾಡೇ ಮಾಡ್ತಾರೆ. 80 ವರ್ಷ ತಗೊಂಡ್ರಿ ಒಂದು ಸಾರಿ DCM ಮಾಡ್ಲಿಕ್ಕೆ ಪರಮೇಶ್ವರ್. 80 ವರ್ಷ. ನಮ್ಮಲ್ಲಿ ಅಧಿಕಾರಕ್ಕೆ 2ನೇ ಅವಧಿಗೆ ಬಂದ ತಕ್ಷಣ ನಾವು DCM ಮಾಡಿದ್ವಿ ಕಾರಜೋಳ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟಿದ್ದೀವಿ. ಅವರ ಪಂಚಕ್ಷೇತ್ರಗಳನ್ನ ರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿದ್ದೀವಿ, ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನು ಮಾಡಿದ್ದೀವಿ. ಮೀಸಲಾತಿಯನ್ನ ಹೆಚ್ಚಿಸುವ ಕೆಲಸವನ್ನ ನಾವು ಮಾಡಿದ್ದೇವೆ. ನೀವ್ ಹೇಳಿದ್ರಿ ಮೀಸಲಾತಿ ವಿರೋಧಿಗಳು ಅಂತ, ಆದ್ರೆ ಮೀಸಲಾತಿಯನ್ನ ನಾವು ಹೆಚ್ಚಿಸುವ ಕೆಲಸ ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ವರ್ಗಗಳು ನೀವು ಅದನ್ನು ಮತ್ತೆ ಕಡಿಮೆ ಮಾಡಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.